ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯನ್ನು ಸುತ್ತುವರಿದಂತೆ ಗಂಭೀರ ಆರೋಪಗಳು ಕೇಳಿಬಂದಿವೆ. ಶಿಕ್ಷಕರ ಮೂಲ ಮತದಾನ ಹಕ್ಕನ್ನೇ ಕಸಿಯಲಾಗಿದೆ ಎಂಬ ಆಕ್ರೋಶ ವ್ಯಕ್ತವಾಗಿದೆ. 2026 ರಿಂದ 27ನೇ ಸಾಲಿನ ಚುನಾವಣೆಗೆ ಈಗಾಗಲೇ ಅಧಿಸೂಚನೆ ಪ್ರಕಟವಾಗಿದ್ದು, ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆಯು ಆರಂಭವಾಗಿದೆ. ಆದರೆ ಈವರೆಗೆ ಶಿಕ್ಷಕರಿಗೆ ಅಧಿಕೃತ ಮತದಾರರ ಪಟ್ಟಿಯನ್ನು ತಲುಪಿಸದೆ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಸಂಘದ ಬೈಲಾ ನಿಯಮಗಳ ಪ್ರಕಾರ ವಾರ್ಷಿಕ ಶುಲ್ಕ ಪಾವತಿಸಿದ ಹಾಗೂ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಶಿಕ್ಷಕರಿಗೂ ಮತದಾನದ ಹಕ್ಕು ಇದೆ. ಆದರೆ ಅಂತಹ ಅರ್ಹ ಶಿಕ್ಷಕರ ಹೆಸರುಗಳನ್ನು ಅಂತಿಮ ಮತದಾರರ ಪಟ್ಟಿಯಿಂದ ಕೈಬಿಟ್ಟಿರುವುದು ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಇನ್ನೂ ಆತಂಕಕಾರಿ ವಿಷಯವೆಂದರೆ, ಚುನಾವಣೆಗೆ ಸ್ಪರ್ಧಿಸಲು ಮುಂದಾಗಿರುವ ಕೆಲವು ಶಿಕ್ಷಕರ ಹೆಸರನ್ನೇ ಪಟ್ಟಿಯಿಂದ ಉದ್ದೇಶಪೂರ್ವಕವಾಗಿ ತೆಗೆದುಹಾಕಲಾಗಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ದಾಖಲೆಗಳು ಮತ್ತು ಮಾಹಿತಿಯನ್ನು ತಿರುಚಿ ಅಧಿಕಾರದ ದುರುಪಯೋಗದ ಮೂಲಕ ಮತದಾನದ ಹಕ್ಕನ್ನು ಮೊಟಕುಗೊಳಿಸಲಾಗಿದೆ ಎಂದು ದೂರಲಾಗಿದೆ. ಈ ಘಟನೆಯಿಂದ ಶಿಕ್ಷಕರ ಮೂಲಭೂತ ಹಕ್ಕುಗಳ ಮೇಲೆ ಧಕ್ಕೆ ಉಂಟಾಗಿದೆ ಎಂದು ಹೇಳಲಾಗುತ್ತಿದೆ. ಇದರಿಂದಾಗಿ ಸಂಬಂಧಿಸಿದವರ ವಿರುದ್ಧ ಸಂವಿಧಾನದ ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಚಳ್ಳಕೆರೆ ಪೊಲೀಸ್ ಠಾಣೆಗೆ ಲಿಖಿತ ದೂರು ಸಲ್ಲಿಸಲಾಗಿದೆ. ಈ ಕುರಿತು ಮುಂದಿನ ಬೆಳವಣಿಗೆಗಳನ್ನು ನಾವು ನಿಮ್ಮ ಮುಂದೆ ತರುತ್ತೇವೆ. ಜನಧ್ವನಿ ನ್ಯೂಸ್, ನಿಮ್ಮ ಧ್ವನಿ. ಸರ್ಕಾರಿ ನೌಕರರ ಸಂಘಕ್ಕೆ ಒಂದು ಮನವಿಯನ್ನ ಸಲ್ಲಿಸಿದ್ರಿಂದ ಇವತ್ತು ನಾನು ಕೂಡ ಸರ್ಕಾರಿ ನೌಕರರ ಸಂಘದಿಂದ ಬಂದು ಅದನ್ನ ಕೇಳಿಕೊಂಡು ನೋಡಿಕೊಂಡಾಗ ಅವ್ರು ಯಾರದೇ ಹೆಸರುಗಳು ಇರಲಿಲ್ಲ ಸರ್. ಹಾಗಾಗಿ ಅವರು ಇವತ್ತು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವ್ರಿಗೆ ಅನರ್ಹರು ಅಂತಕ್ಕಂಥದ್ದನ್ನ ಮಾಡಿದ್ದಾರೆ. ಅಂದ್ರೆ ಈ ರೀತಿ ಮಾಡಿರ್ತಕ್ಕಂಥದ್ದು ಯಾರು ಮತದಾರರ ಪಟ್ಟಿಯನ್ನ ತಯಾರು ಮಾಡಿದ್ದಾರೆ, ಯಾರು ಜವಾಬ್ದಾರಸ್ಥರಿದ್ರು ಹಿಂದೆ ತಾಲೂಕಲ್ಲಿ, ಅವರು ಇದಕ್ಕೆ ನೇರ ಹೊಣೆಗಾರರು ಸರ್. ಇದನ್ನು ಮಾಡಿರ್ತಕ್ಕಂಥದ್ರ ಉದ್ದೇಶ ಏನು ಅಂತಂದ್ರೆ, ಹಿಂದೆ ಏನು ಅಧಿಕಾರದಲ್ಲಿದ್ರು ಅವರೇ ಮತ್ತೆ ಅಧಿಕಾರವನ್ನು ಉಳಿಸ್ಕೋಬೇಕು, ಮತ್ತೆ ಇವರುಗಳೇನಾದ್ರೂ ಬಂದ್ರೆ ನಮ್ಮ ಅಧಿಕಾರ ಹೋಗುತ್ತೆ ಅನ್ನೋ ಭಯದಲ್ಲಿ ಹಿಂದಿನ ಭಾಗದಿಂದ ಅಧಿಕಾರವನ್ನು ಹಿಡಿತಕ್ಕಂಥ ಒಂದು ಹುನ್ನಾರವನ್ನ ಮಾಡಿ ಈ ರೀತಿ ಮಾಡಿದ್ದಾರೆ ಸರ್. ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಸಂವಿಧಾನದ ಆಶಯ ಈ ಭಾರತ ದೇಶದಲ್ಲಿ ಯಾರಿಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಹಕ್ಕನ್ನ ಯಾರಿಗೂ ಕೂಡ ಕಸಿದುಕೊಳ್ಳುವಂತ ಒಂದು ಅಧಿಕಾರ ಯಾರಿಗೂ ಇಲ್ಲ ಸರ್. ಅಂದ್ರೆ ಚುನಾವಣಾ ಪ್ರಕಟರಾದ ನಾವುಗಳು ಯಾರೇ ಮತದಾನದ ಪ್ರಕ್ರಿಯೆಯಿಂದ ಹೊರ ಉಳಿಬಾರ್ದು ಅಂತ ಶ್ರಮಿಸಿ 100ಕ್ಕೆ 100ರಷ್ಟು ಮತದಾನವನ್ನ ಮಾಡ್ತಕ್ಕಂಥವ್ರು ನಾವು ಸರ್. ಆದ್ರೆ ನಮಗೇನೆ ಇವತ್ತು ಮತದಾನದ ಹಕ್ಕನ್ನ ಕಸ್ಕೊಂಡಿದ್ದಾರೆ ಅಂತಂದ್ರೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಸರ್. ಹಾಗಾಗಿ ಏನು ಇವತ್ತು ಮತದಾರರ ಪಟ್ಟಿಯನ್ನ ತಯಾರು ಮಾಡಿ ಈ ಶಿಕ್ಷಕರನ್ನ ಚುನಾವಣಾ ಪ್ರಕ್ರಿಯೆಯಿಂದ ಹಿಂದೆ ತಳ್ಳಿದ್ದಾರೆ, ಅವರು ನೇರ ಹೊಣೆಗಾರರು. ಹಾಗಾಗಿ ನಾವಿವತ್ತು ಠಾಣೆಗೆ ಬಂದು ಒಂದು ಮನವಿ ಪತ್ರವನ್ನ, ಒಂದು ಕಂಪ್ಲೇಂಟ್ ಅನ್ನ ಮಾಡಿದ್ದೇವೆ ಸರ್. ನಮಗೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ, ನಮಗೆ ಅನ್ಯಾಯ ಆಗಿದೆ, ಈ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯವನ್ನು ಒದಗಿಸ್ಕೊಡಿ ಅಂತ ಠಾಣಾಧಿಕಾರಿಗಳಿಗೆ ನಾವು ಇವತ್ತು ಒಂದು ಕಂಪ್ಲೇಂಟ್ ಅನ್ನ ಮಾಡಿದ್ದೇವೆ ಸರ್. ಈ ಮೂಲಕ ಒಂದು ಮಾಧ್ಯಮದ ಮೂಲಕ ನಾವು ನಮ್ಮ ಮನವಿ ಇಷ್ಟೇ, ಮುಂದೆ 19ನೇ ತಾರೀಕಿಗೆ ನಡೀತಕ್ಕಂಥ ಚುನಾವಣಾ ಪ್ರಕ್ರಿಯೆಯನ್ನು ತಡೆಗಟ್ಟಿ ಯಾರು ಸಂಘದ ಸದಸ್ಯತ್ವ ಶುಲ್ಕವನ್ನ ಬೈಲಾದ ಪ್ರಕಾರ 200 ರೂಪಾಯಿಗಳನ್ನ ಕಟ್ಟಿರ್ತಾರ ಅವ್ರ ಹೆಸರನ್ನ ಮತದಾರ ಪಟ್ಟಿಯಲ್ಲಿ ಬರೋ ರೀತಿಯಲ್ಲಿ ಮಾಡಿ ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮನವಿ ಸರ್. ಓಕೆ, ನಾನು ಸಿ.ಟಿ. ವೀರೇಶ್ ಅಂತ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಚಳ್ಳಕೆರೆ ಶಾಖೆ. ಉರ್ದು ಹಿರಿಯ ಪ್ರಾಥಮಿಕ ಶಾಲೆ, ಇಮಾಂಪುರ, ಚಳ್ಳಕೆರೆ ತಾಲೂಕು. ನಾನು ಕೂಡ ಈ ಚುನಾವಣೆಗೆ ಸ್ಪರ್ಧಿಸುವ ಆಕಾಂಕ್ಷಿ. ನನಗೆ ಗೊತ್ತಿಲ್ಲ 1ನೇ ತಾರೀಕು ಎಲೆಕ್ಷನ್ ಅಂತ ಚುನಾವಣೆದು ಬಿಟ್ರೆ, ಅವಾಗ 1ನೇ ತಾರೀಕಿಂದ ಹಗಲು ರಾತ್ರಿ ಎಂದೆ ನಾನು ರಾತ್ರಿ 10 ಗಂಟೆವರೆಗೂ ಬಿಸಿಲಲ್ಲಿ ಊಟ ನೀರು ಇಲ್ಲದೆ ಎಲ್ಲ ಪ್ರಚಾರ ಮಾಡಿ ಎಲ್ಲರನ್ನ ಮನವೊಲಿಸಿ ನಾನು ಅಷ್ಟು ಚೆನ್ನಾಗಿ ಎಲ್ಲ ಪ್ರಚಾರ ಮಾಡಿದ್ದೆ. ಆದರೆ ಕೊನೆಗೆ ಅವರು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಿಲ್ಲ. ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪಟ್ಟಿಯಲ್ಲಿ ನಮ್ಮ ಹೆಸರಿತ್ತು, ಅದೇನು ಸಮಸ್ಯೆ ಇಲ್ಲ ಅಂತ ನಾವು ಅದ್ರ ಬಗ್ಗೆ ನಾವು ವಿಚಾರಿಸಲಿಲ್ಲ. ಕೇಳಿದಾಗ ಬಿಡು ಕೊನೆಗೆ ಕೊಡ್ತೀವಿ, ಇವತ್ತು ಬರುತ್ತೆ ಅಂದರು. ಮತ್ತು ನಾಮಿನೇಷನ್ ನಿನ್ನೆ ಇತ್ತು, ನಾವು ಅಲ್ಲಿ ಹೋಗಿ ನಾನು 100 ರೂಪಾಯಿ ಕೊಟ್ಟು ಅಪ್ಲಿಕೇಶನ್ ತೊಗೊಂಡೆ, ಅದನ್ನು ತುಂಬಿದೆ. ಅವರು ಕ್ರಮ ಸಂಖ್ಯೆ ಹಾಕ್ರಿ ಅಂದರು. ಆವಾಗ ಕ್ರಮ ಸಂಖ್ಯೆ ಹಾಕಕ್ಕೆ ನೋಡಿದರೆ ನನ್ನ ಹೆಸರನ್ನು ಹೊರತುಪಡಿಸಿದ್ದಾರೆ. ಲಾಸ್ಟ್ ನಾನು ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡಿ ಅತಿ ಹೆಚ್ಚು ಮತಗಳಿಂದ ಫಸ್ಟ್ ಪ್ಲೇಸಲ್ಲಿ ಗೆದ್ದಿದ್ದೆ ಲಾಸ್ಟ್. ಈಗಲೂ ಕೂಡ ಅವರು ಸ್ಪರ್ಧೆಗೆ ಇಳಿದು ಏನಾದರೂ ಜಯ ಗಳಿಸ್ತಾರೆ ಅಂತೇಳಿ ಅವ್ರು ಏನಾದರೂ ಮಾಡಿ ತುಳಿಬೇಕು ಅಂತ ಈ ಥರ ಮಾಡಿದ್ದಾರೆ. ದಯಮಾಡಿ ನಾವು ಹೆಣ್ಮಕ್ಳು ಮನೆಯಿಂದ ಬರೋದೇ ಕಷ್ಟ, ಆದರೂ ನಾವು ಹೆಣ್ಮಕ್ಳು ಹಿಂದುಳಿಬಾರ್ದು, ನಾವು ಕೂಡ ಏನಾದರೂ ಸೇವೆ ಮಾಡಬೇಕಂತ ಮುಂದೆ ಬಂದಿದ್ದೀವಿ. ಈ ಥರ ತುಳಿದ್ರೆ ಹೆಣ್ಮಕ್ಳು ಮುಂದೆ ಬರೋದು ಹೇಗೆ, ಏನಾದರೂ ಸಾಧನೆ ಮಾಡೋದು ಹೇಗೆ? ಬೇಡಪ್ಪ, ನಮಗೇನು ಬೇಡ, ಮನೆಗಿರಬೇಕು ಅಂತ ಅನಿಸುತ್ತೆ. ಬೇಡ, ನಮಗೆ ನ್ಯಾಯ ಕೊಡಿಸಿ, ಈ ಹೆಣ್ಮಕ್ಳಿಗೆ ಯಾರಿಗೂ ಈ ಥರ ಅನ್ಯಾಯ ಆಗಬಾರ್ದು ಅಂತ ನಾನು ತಮ್ಮಲ್ಲಿ ಕೇಳಿ
ನನಗೆ ಒಟ್ಟು 11 ಜನಕ್ಕೂ ನ್ಯಾಯ ಕೊಡಿಸ್ಬೇಕು. ನಮಗೆ ಚುನಾವಣೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾನು ಕೂಡ 5 ವರ್ಷ ಒಂದಿಗೆ ಕಟ್ಟಿದ್ದೀನಿ, ಸ್ಲಿಪ್ ಸಮೇತ ಇದೆ. ನಾನು ಅದೆಲ್ಲ ಇದ್ರೂ ಸರಿಯಾಗಿದ್ರು ನಾನು ತೆಗೆದಿದ್ದಾರೆ. ನನಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ.